ದೇಶ ಫಸ್ಟ್, IPL ನೆಕ್ಸ್ಟ್. ಇದನ್ನ ಭಾರತದ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಕೂಡ ಒಪ್ಕೊಂಡಿದ್ದಾರೆ. ಟೂರ್ನಿ ಪೋಸ್ಟ್ಪೋನ್ ಆಗಿರಬಹುದು, ಆದರೆ ಕ್ರೇಜ್ ಮಾತ್ರ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಅದರಲ್ಲೂ RCB ಫ್ಯಾನ್ಸ್ ಅಂತೂ ಈ ಸೀಸನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಒಂದೊಂದು ಮ್ಯಾಚ್ಗಳಲ್ಲೂ ಕೂಡ ಒಂದೊಂದು ದಾಖಲೆ ಬರೆದಿದೆ. 11 ಪಂದ್ಯಗಳನ್ನು ಆಡಿದಂಥ RCBಗೆ ಪ್ರತಿ ಪಂದ್ಯ ಕೂಡ ನೆನಪಿನಲ್ಲಿ ಉಳಿಯುವಂತೆ ಮಾಡಿದೆ. ಹೇಗಿತ್ತು RCBಯ ಈ ಜರ್ನಿ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 17 ಸೀಸನ್ಗಳದ್ದೇ ಒಂದು ಲೆಕ್ಕ, 18ನೇ ಸೀಸನ್ದೇ ಮತ್ತೊಂದು ಲೆಕ್ಕ ಅನ್ನುವಂತೆ ಪರ್ಫಾರ್ಮ್ ಮಾಡಿದ್ದು RCB ಬಾಯ್ಸ್. 2024ರ ನವೆಂಬರ್ನಲ್ಲಿ ನಡೆದಂಥ ಮೆಗಾ ಹರಾಜಿನಲ್ಲಿ ಆಟಗಾರರನ್ನ ಖರೀದಿ ಮಾಡಿದಾಗ ಸಾಕಷ್ಟು ಮಂದಿ ಗೇಲಿ ಮಾಡಿದ್ರು. ಇವರನ್ನೆಲ್ಲ ಇಟ್ಕೊಂಡು ಈ ಸಲನು ಕೂಡ ಕಪ್ ಗೆದ್ದಂಗೆ ಅಂತ ಟ್ರೋಲ್ ಮಾಡಿದ್ರು. ಅದರಲ್ಲೂ ಬರೀ ಇಂಗ್ಲೆಂಡ್ ಪ್ಲೇಯರ್ಸ್ ಮೇಲೆ ಬಿಡ್ ಮಾಡಿದ್ದಾರೆ, ಕಪ್ ಗೆಲ್ಲಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಎಲ್ಲರ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡುವಂತೆ ರಜತ್ ಬಳಗ ಪರ್ಫಾರ್ಮ್ ಮಾಡ್ತಾ ಇದೆ. ಉದ್ಘಾಟನಾ ಪಂದ್ಯ KKRನಿಂದ ಹಿಡಿದು RCB ಕೊನೆಯದಾಗಿ ಆಡಿರುವಂಥ ಈ ಸೀಸನ್ನಲ್ಲಿ CSK ವಿರುದ್ಧ ಪಂದ್ಯದವರೆಗೂ ಕೂಡ ಒಂದಿಲ್ಲೊಂದು ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿದೆ. 18ನೇ ಸೀಸನ್ IPLನಲ್ಲಿ RCB ಉದ್ಘಾಟನಾ ಪಂದ್ಯದ ದಿನವೇ KKR ವಿರುದ್ಧ ಕಣಕ್ಕಿಳಿದಿತ್ತು. ಈ ಮ್ಯಾಚಲ್ಲಿ 175 ರನ್ಗಳ ಚೇಸಿಂಗ್ ಇಳಿದಂಥ RCB ಇನ್ನೂ ಕೂಡ 22 ಬಾಲ್ಗಳು ಇರುವಂತೆ ಮ್ಯಾಚ್ ವಿನ್ ಆಗಿತ್ತು. ಈ ವಿಕ್ಟರಿ ಮೂಲಕ ಗೆಲುವಿನ ಲಯಕ್ಕೆ ಬಂದಿತ್ತು. ಅಂದರೆ 2023-24ರಲ್ಲಿ ಒಟ್ಟು 4 ಪಂದ್ಯಗಳಲ್ಲೂ ಕೂಡ ಕೋಲ್ಕತ್ತಾವೇ ಗೆದ್ದಿತ್ತು. ಬಟ್ ಈ ಸಲ ಫಸ್ಟ್ ಮ್ಯಾಚಲ್ಲೇ ಗೆದ್ದು RCB ಸೇಡನ್ನು ತೀರಿಸಿಕೊಳ್ತು. ಆ ನಂತರ ನಡೆದಂಥ CSK ವಿರುದ್ಧ ಮ್ಯಾಚ್ ಬಗ್ಗೆ ಅಂತೂ ಹೇಳೋದೇ ಬೇಡ. ಸತತ 17 ವರ್ಷಗಳ ಬಳಿಕದ ಗೆಲುವು ಅದು. 2008ರ ಬಳಿಕ RCB ತಂಡ ಚಪಾಕ್ನಲ್ಲಿ ಗೆದ್ದೇ ಇರಲಿಲ್ಲ. ಆದರೆ ಈ ವರ್ಷ ಆ ಕೊರಗನ್ನ ನೀಗಿಸಿಕೊಳ್ತು. ಇನ್ನು 3ನೇ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಸೋತರು ಕೂಡ 4ನೇ ಪಂದ್ಯಕ್ಕೆ ಮುಂಬೈ ವಿರುದ್ಧ ಗ್ರೇಟ್ ಕಂಬ್ಯಾಕ್ ಮಾಡಿದ್ರು. ಅದು ಕೂಡ ವಾಂಖೇಡೆ ಸ್ಟೇಡಿಯಂನಲ್ಲಿ ಗೆಲುವು ಸಾಧಿಸುವ ಮೂಲಕ 2015ರ ಬಳಿಕ ಬೆಂಗಳೂರು ಟೀಮ್ ವಾಂಖೇಡೆಯಲ್ಲಿ ಗೆದ್ದಿದ್ದೇ ಇರಲಿಲ್ಲ. ಆದರೆ 2025ರಲ್ಲಿ ಅಂದರೆ 10 ವರ್ಷಗಳ ಬಳಿಕ ಆ ಸೋಲಿನ ಸುಳಿಯಿಂದಲೂ ಕೂಡ ಹೊರಬಂತು. ಬಟ್ ಒನ್ಸ್ ಅಗೇನ್ ಹೋಮ್ ಪಿಚ್ನಲ್ಲಿ 5ನೇ ಪಂದ್ಯದಲ್ಲಿ DC ವಿರುದ್ಧ ಸೋಲ್ಬೇಕಾಯಿತು. ಆದರೆ ಆ ಬಳಿಕ ನಡೆದ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಗೆದ್ದು ಮತ್ತೆ ಗೆಲುವಿನ ಲಯಕ್ಕೆ ಕಂಬ್ಯಾಕ್ ಮಾಡಿದ್ರು. ಈ ಗೆಲುವಿನ ಜೋಶ್ನಲ್ಲೇ ಮತ್ತೆ ಬೆಂಗಳೂರಿಗೆ ಕಾಲಿಟ್ಟಿದ್ದ RCBಗೆ ಶಾಕ್ ಕೊಟ್ಟಿದ್ದು ಪಂಜಾಬ್ ತಂಡ. ಮಳೆ ಕಾರಣಕ್ಕೆ ಮ್ಯಾಚ್ ಡಿಲೇ ಆಗಿದ್ರಿಂದ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ RCB 95 ರನ್ಗಳನ್ನ ಅಷ್ಟೇ ಕಲೆ ಹಾಕಿತ್ತು. ವಿಷಯ ಅಂದರೆ ಆ ಪಂದ್ಯದಲ್ಲಿ ಟೀಮ್ ಡೇವಿಡ್ ಅಕ್ಷರಶಃ ಹೀರೋ ಆಗಿದ್ರು. 50 ರನ್ ಬಾರಿಸಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಎಲ್ಲಾ ಪ್ರಶಸ್ತಿಗಳನ್ನು ತಾವೇ ಬಾಚಿಕೊಂಡಿದ್ರು. ಆದರೆ ಈ ಸೋಲು ಕಂಡು 2 ದಿನಗಳಲ್ಲಿ ಅದೇ ಪಂಜಾಬ್ ವಿರುದ್ಧ ಪಂಜಾಬ್ನಲ್ಲೇ ಸೇಡನ್ನು ತೀರಿಸಿಕೊಂಡಿತ್ತು. ಇದಾದ ಬಳಿಕ ಬೆಂಗಳೂರಿನಲ್ಲಿ RR ವಿರುದ್ಧ ನಡೆದಂಥ ಮ್ಯಾಚ್ನಲ್ಲಿ ರಾಜಸ್ಥಾನವನ್ನ ಸೋಲಿಸುವ ಮೂಲಕ ಹೋಮ್ ಗ್ರೌಂಡ್ನಲ್ಲಿ ಮೊದಲ ಗೆಲುವನ್ನು ಸಾಧಿಸಿದ್ರು. ಹಾಗೆ ಡೆಲ್ಲಿಯಲ್ಲಿ DC ವಿರುದ್ಧ ಗೆದ್ದು ಬೆಂಗಳೂರಿನಲ್ಲಿನ ಸೋಲಿಗೆ ಸೇಡನ್ನು ತೀರಿಸಿಕೊಂಡಿದ್ರು. DC ವಿರುದ್ಧ ಗೆದ್ದು ಮತ್ತೆ ಬೆಂಗಳೂರಿನಲ್ಲಿ CSK ವಿರುದ್ಧ ಆಡಿದಂಥ RCB ಇಲ್ಲೂ ಕೂಡ ಚೆನ್ನೈ ತಂಡವನ್ನ ಸೋಲಿಸಿತ್ತು. ಈ ಮ್ಯಾಚ್ ಅಂತೂ ಮರೆಯೋಕೆ ಚಾನ್ಸೇ ಇಲ್ಲ. ಕೊನೆ ಬಾಲ್ವರೆಗೂ ಕೂಡ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಹೇಳೋಕೆ ಆಗ್ತಾ ಇರಲಿಲ್ಲ. ಈ ಮ್ಯಾಚಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಅಂತೂ 14 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿ IPL ಇತಿಹಾಸದಲ್ಲಿ 2ನೇ ಅತಿ ವೇಗದ ಅರ್ಧ ಶತಕ ಸಿಡಿಸಿದ ದಾಖಲೆ ಬರೆದರು. ಇನ್ನು ಈ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಕೂಡ ಅದ್ಭುತ ಫಾರ್ಮ್ನಲ್ಲಿದ್ದು ಆರೆಂಜ್ ಕ್ಯಾಪ್ ರೇಸ್ನಲ್ಲಿದ್ದಾರೆ. 505 ರನ್ಗಳನ್ನು ಸಿಡಿಸಿದ್ದು ಒಟ್ಟು 7 ಅರ್ಧ ಶತಕ ಬಾರಿಸಿದ್ದಾರೆ. ಅಲ್ಲದೆ ಇದೇ ಆವೃತ್ತಿಯಲ್ಲಿ RCBಗೆ ಇತಿಹಾಸವನ್ನು ಸೃಷ್ಟಿಸುವಂತ ಅವಕಾಶ ಕೂಡ ಇದೆ. ಅವೇ ಪಿಚ್ನಲ್ಲಿ ಈಗಾಗಲೇ 6 ಪಂದ್ಯಗಳನ್ನ ಗೆದ್ದಿರುವಂತ RCB ಇನ್ನೊಂದು ಪಂದ್ಯವನ್ನ ಗೆದ್ದರೂ ಕೂಡ ಅವೇ ಪಿಚ್ನಲ್ಲಿ ಸೀಸನ್ 1ರ ಎಲ್ಲಾ ಪಂದ್ಯಗಳನ್ನ ಗೆದ್ದ ತಂಡ ಎನಿಸಿಕೊಳ್ಳಲಿದೆ. IPL ಇತಿಹಾಸದಲ್ಲಿ ಯಾರು ಕೂಡ ಈವರೆಗೆ ಈ ಸಾಧನೆಯನ್ನ ಮಾಡಿಲ್ಲ. ಒಟ್ಟಿನಲ್ಲಿ ಈ ಸೀಸನ್ ಅಲ್ಲಿ RCB ಮುಯ್ಯಿಗೆ ಮುಯ್ಯಿ ಎನ್ನುವಂತೆ ಸೋಲಿಸಿದವರ ವಿರುದ್ಧವೆಲ್ಲ ಗೆದ್ದು ಸೇಡನ್ನ ತೀರಿಸಿಕೊಂಡಿದೆ. ಆದರೆ ಗುಜರಾತ್ ವಿರುದ್ಧ ಮಾತ್ರ ಒಂದೇ ಪಂದ್ಯ ಇರೋದ್ರಿಂದ ಅವರ ಲೆಕ್ಕವನ್ನ ಚುಕ್ತ ಮಾಡೋಕೆ ಸಾಧ್ಯವಾಗಿಲ್ಲ. ಹೀಗೆ RCB ಸಕ್ಸಸ್ ಜರ್ನಿ ಪ್ಲೇ ಆಫ್ ಹಂತಕ್ಕೆ ಬಂದಿರುವಾಗಲೇ ದೇವದತ್ ಪಡಿಕಲ್ ಇಂಜುರಿಗೊಂಡು ಮಯಾಂಕ್ ಅಗರ್ವಾಲ್ ರನ್ನ RCB ರಿಪ್ಲೇಸ್ ಮಾಡಿದೆ. ಮಯಾಂಕ್ ಕೂಡ ಅದ್ಭುತ ಪ್ರದರ್ಶನ ನೀಡುವಂತ ನಿರೀಕ್ಷೆ ಇದೆ. ಸೊ ಫೈನಲ್ ಆಗಿ RCBಯ ಯಾವ ಪಂದ್ಯ ನಿಮಗೆ ಜಾಸ್ತಿ ಇಷ್ಟ ಆಯಿತು, ಎಂಜಾಯ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.